ಈಗ ಹೋಟೆಲ್ ಉದ್ಯಮದ ಬಗ್ಗೆ ಹೇಳ್ತಾ ಇದ್ರಿ ಸರ್. ಉದ್ಯಮ ಅಂದಾಗ ನಾವು ನೋಡೋ ರೀತಿ ಅಂದ್ರೆ ಜನಸಾಮಾನ್ಯರು ನೋಡೋ ರೀತಿನ ಹೇಳ್ತೀನಿ. ಉದ್ಯಮ ಅಂದಾಗ ಉದ್ದಿಮೆದಾರ ಯಾರು ಇರ್ತಾರೆ ಅವ್ರಿಗೆ ಲಾಭ ಬೇಕು. ಹೌದು, ಒಂದು ಲಾಭ ಬೇಕು ಅಂತ ಹೇಳಿ ಒಂದೊಳ್ಳೆ ಕ್ವಾಲಿಟಿಯನ್ನ ಕೊಟ್ಟು ತಾನೂ ಲಾಭ ಮಾಡ್ಕೊಂಡು ಜನಕ್ಕೂ ಗುಣಮಟ್ಟದ ಪ್ರಾಡಕ್ಟ್ ಅನ್ನ ಕೊಡುವಂತದ್ದು ಇರುತ್ತೆ. ಇನ್ನೊಂದು ತಾನು ಬೆಳಿಬೇಕಷ್ಟೇ, ಗುಣಮಟ್ಟದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬಟ್ ಆ ಉದ್ದಿಮೆಯ ಶಿಸ್ತಿನ ಬಗ್ಗೆ ಏನ್ ಹೇಳ್ತೀರಿ? ಗುಣಮಟ್ಟದ್ದು ಕೊಡಬೇಕು ಅನ್ನುವಂತಹ ಭಾವನೆ ಹೇಗೆ ಅಂತ? ಕಾರಣ ಏನು ಅಂದ್ರೆ ಇದಕ್ಕೆ ಹಿಂದೆ ಒಂದೇ ಒಂದು ಎಕ್ಸಾಂಪಲ್ ಅಂದ್ರೆ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಅಣ್ಣ, ಇಷ್ಟೇ ನನ್ನ ಮೂಲ. ಏನೇ ಮಾಡ್ಬೇಕಾದ್ರೂ ಅವ್ರು ಏನು ಮಾಡೋರು ನನಗೆ ನೋಡಿ ಇದಕ್ಕೆ ಇದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಇದು ಈ ಶಿಸ್ತಲ್ಲೇ ಮಾಡಬೇಕು, ಇಷ್ಟಕ್ಕೆ ಇಷ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ರೆಸಿಪೀಸ್ ಅನ್ನೋದು ಏನಂತ ಮನೆಯಿಂದ ನಾವು ಕಲಿತಾ ಬಂದ್ವಿ. ಹಾಗಾಗಿ ಏನು ಮಾಡ್ತೆ, ಕಾಸ್ಟಿಂಗ್ ಮಾಡೋದಿಂದ ಹಿಡಿದು ಅದು ಎಲ್ಲಾನು ಮನೆಯಲ್ಲೇ ಕಲಿತು ಅದನ್ನು ಬಂದು ನಮ್ಮ ಹುಡುಗರಿಗೆ ನಾವು ತೋರಿಸಿ ಆ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡ್ತಾ ಇದ್ವಿ ನಾವು. ಇವಾಗ ನಾವು ಮೂಲತಃ ಸೌತ್ ಕೇಂದ್ರದಿಂದ ಬಂದು ಇಲ್ಲೇ ಸೆಟ್ಲ್ ಆಗಿದ್ರು. ಅಲ್ಲಿನ ಕೆಲವು ರೆಸಿಪೀಸ್ ಇವತ್ತು ಒಂದು ಸಾರು ಮಾಡೋದಾಗಿರ್ಲಿ, ಹುಳಿ ಮಾಡೋದಾಗ್ಲಿ, ಇದೆಲ್ಲ ಇಲ್ಲಿಕ್ಕಿಂತ ಅಲ್ಲಿ ನಮ್ದು ಭಿನ್ನವಾಗಿರ್ತದೆ. ನಾವು ತರಕಾರಿ ನೋಡಿ ಮಸಾಲ ತೆಗಿತೀವಿ, ಎಲ್ಲದಕ್ಕೂ ಒಂದೇ ಮಸಾಲ ಹಾಕೋದಿಲ್ಲ ನಾವು. ಅದ್ಭುತ, ಇಷ್ಟೇ ಇರೋದು. ಆ ಒಂದು ರೆಸಿಪೀಸು ನನ್ನ ಹೆಂಡತಿ ನಮ್ಗೆ ಹೇಳೋದು ಅಥವಾ ನಾವು ಕೆಲವುದೆಲ್ಲ ನಾವು ಕಲ್ತಿರೋದು, ಇದನ್ನೆಲ್ಲ ಮಾಡೋದ್ರಿಂದ ನಮ್ಗೆ ಅದೊಂದು ಒಳ್ಳೆ ರೀತಿಯಲ್ಲಿ ಗುಣಮಟ್ಟನ ಕಾಪಾಡ್ಕೊಂಡು ಬಂದಿದ್ದೀವಿ. ಇನ್ನು ಕಾಸ್ಟಿಂಗ್ ವಿಚಾರದಲ್ಲಿ ಜನರಿಗೆ ಎಟುಕುವಂತ ಬೆಲೆಗೆ ನಾವು ಮಾಡ್ತಾ ಇದೀವಿ. ಅದರೊಳಗೂ ಅಷ್ಟೇ. ಇವಾಗ ನೋಡಿ KSIT ಕಾಲೇಜ್ ಹತ್ರ ಒಂದು ಬ್ರಾಂಚ್ ಇದೆ ನಮ್ದು. ಅಲ್ಲಿ ನಾವೇನ್ ಮಾಡಿದ್ವಿ, ಸ್ಟೂಡೆಂಟ್ಸ್ಗೆ ಕಾಂಬೋ ಮೀಲ್ ಅಂತ ಕೊಡ್ತೀವಿ, ಚೈನೀಸ್ ಕಾಂಬೋ ಅಂತ ಕೊಡ್ತೀವಿ. ಹೊರಗಡೆ ಅವ್ರಿಗೆ ಸಾಧಾರಣ ಒಂದು 1/3 ಭಾಗ ಅವ್ರಿಗೆ ಕಮ್ಮಿ ರೇಟ್ ಕೊಡ್ತೀವಿ. ಕಾರಣ ಏನಂದ್ರೆ ಮನೆಯಿಂದ ಅವ್ರಿಗೆ ಪಾಕೆಟ್ ಮನಿ ಕೊಟ್ಟಿರ್ತಾರೆ, ಅವರು ಬಜೆಟ್ಗೆ ಆಗುವಂಥದ್ದಾಗಬೇಕು. ಸೊ ಇಂಥದ್ದೆಲ್ಲ ನಾವು ಮಾಡಿದ್ವಿ. ಇನ್ನು IT ನಾವು ಸಪ್ಲೈ ಮಾಡ್ತಾ ಇದ್ವಿ. IT ನಾವು ಊಟ ತಿಂಡಿ ಎಲ್ಲ ಸಪ್ಲೈ ಮಾಡ್ತೀವಲ್ಲ, ಅದರೊಳಗೂ ಅಷ್ಟೇ ಕಾಸ್ಟ್ ಎಫೆಕ್ಟ್ ಅವ್ರಿಗೆ. ಯಾಕಂದ್ರೆ ದಿವಸ ನಮ್ಗೆ ವ್ಯಾಪಾರ ಕೊಡೋರು ಅವರು ಬಲ್ಕಲ್ಲಿ ಇರುತ್ತೆ. ಹಂಗಾಗಿ ಏನ್ ಮಾಡ್ತೀವಿ, ಅವ್ರಿಗೂ ಅಷ್ಟೇ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಮಾಡಿ. ಯಾಕಂದ್ರೆ ಬಲ್ಕಲ್ಲಿ ಕೊಡೋದು ಮತ್ತೆ ನಮ್ಗೆ ಲಂಸಮ್ ಆಗಿ ಅಮೌಂಟ್ ಬರೋದ್ರಿಂದ ನಮ್ಗೆ ಏನಾಗುತ್ತೆ, ಈ ಓವರ್ ಹೆಡ್ ಕಾಸ್ಟ್ ಎಲ್ಲ ನಮ್ಗೆ ಮೇಂಟೈನ್ ಮಾಡೋಕ್ಕೆ ಬಹಳ ಅನುಕೂಲ ಆಗ್ತಾ ಇತ್ತು ನಮ್ಗೆ. ಖಂಡಿತ ಸರ್, ಖಂಡಿತ. ಆಯ್ತಾ, ನಿಮ್ ತಾಯಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಮಾತಾಡೋ ಸಂದರ್ಭದಲ್ಲಿ ಬೇಡ, ಇದು ಹೋಟೆಲ್ ಉದ್ಯಮ ನಮ್ಗೆ ಸಾಕು, ನಾವು ಕಷ್ಟಪಟ್ಟಿದ್ದೆ ಸಾಕು, ನಿನಗ್ ಬೇಡ, ನೀನ್ ಯಾರು ಕೆಲಸ ಮಾಡು, ಇಂಥದ್ದೆಲ್ಲ ಹೇಳ್ತಾ ಇದ್ದಾಗ ಏನ್ ಅನ್ನಿಸ್ತಿತ್ತು ಅಂದ್ರೆ, ಅಷ್ಟು ಕಡು ಕಷ್ಟ ಅನ್ನೋದಿತ್ತ ಅಥವಾ ಸಾಲು ಅದರಿಂದ ಏನಾದ್ರು ಜಂಜರಗಳು ಯಾವ ತರದ್ದು? ಅದು ಏನಂದ್ರೆ ನಮ್ಗೆ ಇದೇನೇ ಮಾಡ್ಕೊಂಡ್ ಮಾಡ್ತಾ ಇದ್ದ, ಯಾರು ಒಂದು ಸೌಕರ್ಯ ಸರ್ಕಾರ ನೌಕರಿಗೆ ಹೋಗ್ಲಿ ಅನ್ನೋದು ಅಮ್ಮನಿಗೆ ಆಸೆ ಇದ್ದಿತ್ತು. ಏನೆಲ್ಲ ಗಂಡ ವ್ಯಾಪಾರ, ಮನೆಯಲ್ಲಿ ನಾವು 4 ಜನಕ್ಕೆ 2 ಅಕ್ಕಂದ್ರು, ಒಬ್ಬ ಅಣ್ಣ, ಎಲ್ಲರೂ ಅವ್ರವರು ಎಲ್ಲರೂ ವ್ಯಾಪಾರದಲ್ಲೇ ಇದ್ದಾರೆ. ಸಣ್ಣ ಮಟ್ಟಿಗೆ ತುಂಬಾ ದೊಡ್ಡದಾಗೇನಿಲ್ಲ. ಸೊ ಏನಾರು ಒಂದು ಇವನು ಓದಿದನಲ್ಲ, ಏನಾರು ಒಂದು ಮಾಡ್ಲಿ ಅನ್ನೋದು ಅವ್ರಿಗೆ ಇದ್ದಿತ್ತು. ಉಳಿದವರೆಲ್ಲ ಓದ್ತಾ ಇದ್ರ ಅಥವಾ ಎಲ್ಲ ಹೋಗಿ ಮುಗಿದೋಗಿತ್ತು, ಎಲ್ಲ ಮುಗಿದಿತ್ತು. ಅಣ್ಣ ಗ್ರಾಜುಯೇಟ್ ಆಗಿದ್ದ, ಅಕ್ಕಂದ್ರು ಇಬ್ಬರದಿಗೂ ಮದುವೆ ಆಗಿದ್ದಿತ್ತು. ಹಂಗಾಗಿ ಅವ್ರ ಮಟ್ಟಿಗೆ ಅವ್ರು ಸೆಟ್ಲ್ ಆಗಿದ್ರು. ಎಲ್ಲರೂ ವ್ಯಾಪಾರಸ್ಥರೇ ಆಗಿದ್ರು. ಪುಸ್ತಕದ ಕಂಪನಿ, ಭಾವ ಒಬ್ರು ಪುಸ್ತಕದ ಕಂಪನಿ ನಡೆಸ್ತಾ ಇದ್ರು. ಪುಸ್ತಕದ ಉದ್ಯಮ ನಿಮ್ಗೂ ಗೊತ್ತಾ, ಅದು ತುಂಬಾ ಕಷ್ಟವಾದ ಪಬ್ಲಿಕೇಶನ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಅದು ಕಷ್ಟದಲ್ಲೇ ಇದ್ದಿತ್ತು. ಹಂಗಾಗಿ ನಮಗಿದು ಬೇಡ ಅನ್ನೋದು ಇದ್ದಿತ್ತು. ಆದರೆ ಈಗೇನಾಗೋಯ್ತು, ಅದು ನಾನು ಮಾಡ್ಕೊಂಡು ಬಂದು ಈಗ ನನಗೆ ಕೆಲಸ ಸಿಗದಿರೋದೇ ಒಳ್ಳೇದಾಯ್ತು ಅಂತ ಈಗಲೂ ಅದನ್ನ ನೆನ್ಸ್ಕೊಂತೀನಿ ನಾನು. ಖಂಡಿತ ಖಂಡಿತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.